ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಥಿಯರಮ್ ಅನ್ನ ಡಿಸ್ಕಸ್ ಮಾಡೋಣ ಮಾಡ್ಯೂಲ್ 2 ನಲ್ಲಿ. ಸೊ ಥಿಯರಮ್ ಏನ್ ಹೇಳ್ತಾ ಇದೆ, ಇನ್ ಎ ಕಂಪ್ಲೀಟ್ ಗ್ರಾಫ್ ವಿತ್ n vertices ಪ್ರೂವ್ ದಟ್ ದೇರ್ ಆರ್ n-1 ಡಿವೈಡೆಡ್ ಬೈ 2 ನಂಬರ್ ಆಫ್ edged disjoint Hamiltonian circuit if n is odd number greater than or equal to 3 ಅಂತ ಅಂದ್ರೆ n ವ್ಯಾಲ್ಯೂ ಏನಾಗಿರ್ಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂತ ಅಂದ್ರೆ ನೋಡಿ, ಆಡ್ ವ್ಯಾಲ್ಯೂಸ್ ಆಗಿರ್ಬೇಕು ಅಂದ್ರೆ ಆಡ್ ನಂಬರ್ ಆಫ್ ವರ್ಟಿಸಿಸ್ ಗಳಿರಬೇಕು. n ಅಂತಂದ್ರೆ ವರ್ಟಿಸಿಸ್ ಗಳಲ್ವಾ, ಸೊ ಆಡ್ ನಂಬರ್ ಆಫ್ ವರ್ಟಿಸಸ್ ಗಳಿರಬೇಕು, ಅದು ಕೂಡ 3ಕ್ಕಿಂತ ಜಾಸ್ತಿ ಅಂದ್ರೆ 3 ಆಗಿರ್ಬೋದು, 5, 7, 9. ಸೊ ಈ ರೀತಿ ಏನಾಗಿರ್ಬೇಕು, ಆಡ್ ನಂಬರ್ ಆಫ್ ವರ್ಟಿಸಿಸ್ ಗಳಿರಬೇಕು. ಸರಿನಾ? ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. A complete graph G of n vertices as n of n-1 divided by 2 number of edges. So first ನಾವು ಕಂಪ್ಲೀಟ್ ಗ್ರಾಫ್ ಅಂತ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಗ್ರಾಫ್ ಅಂತ ಅಂದ್ರೆ ಸಿಂಪಲ್. ಸೊ ಇವಾಗ ನನ್ನ ಹತ್ರ ಎಷ್ಟೇ ವರ್ಟಿಸಿಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ 3 ವರ್ಟಿಸಿಸ್ ಎ ಬಿ ಸಿ ಅಂತ. ಸೊ ನನಗೆ ಏನಿರ್ಬೇಕು ಅಂತಂದ್ರೆ ಒಂದು ವರ್ಟಿಸ್ ಇಂದ ಇನ್ನ ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಏನಿರ್ಬೇಕು, ನನಗೆ ಎಡ್ಜ್ ಇರಬೇಕು. ಸೊ ಇವಾಗ ಎ ಇಂದ ಬಿ ಗೂ ಕೂಡ ಎಡ್ಜ್ ಇರಬೇಕು, ಎ ಇಂದ ಸಿ ಗೂ ಕೂಡ ಎಡ್ಜ್ ಇರಬೇಕು. ನೆಕ್ಸ್ಟ್ ಬಿ ಇಂದ ಸಿ ಗೆ ಎಡ್ಜ್ ಇರಬೇಕು, ಬಿ ಇಂದ ಎ ಗೆ ಎಡ್ಜ್ ಇರಬೇಕು. ನೆಕ್ಸ್ಟ್ ಸಿ ಇಂದ ಎ ಗೆ, ಎ ಇಂದ ಸಿ ಇಂದ ಎ ಗೆ, ಸಿ ಇಂದ ಬಿ ಗೆ. ಸೊ ಇವಾಗ ಇಲ್ಲಿ ನೋಡಿದ್ರೆ ನೀವು ಬೇಕಿದ್ರೆ ಇನ್ನೊಂದು ತೋರಿಸ್ತೀನಿ. ಸೊ ಈ ರೀತಿ ಏನಾದ್ರು ತಗೊಂಡ್ರೆ ಎ ಬಿ ಸಿ ಡಿ ಅಂತ ಎ ಇಂದ ಬಿ ಗೂ ಕೂಡ ಎಡ್ಜ್ ಇರಬೇಕು, ಎ ಇಂದ ಸಿ ಗೂ ಕೂಡ ಎಡ್ಜ್ ಇರಬೇಕು, ಎ ಇಂದ ಡಿ ಗೂ ಕೂಡ ಎಡ್ಜ್ ಇರಬೇಕು. ನೆಕ್ಸ್ಟ್ ಬಿ ಇಂದ ಸಿ ಗೆ ಎಡ್ಜ್ ಇರಬೇಕು, ಬಿ ಇಂದ ಎ ಗೆ ಮತ್ತೆ ಬಿ ಇಂದ ಡಿ ಗೆ. ನೆಕ್ಸ್ಟ್ ಸಿ ಇಂದ ಡಿ ಗೆ, ಸಿ ಇಂದ ಬಿ ಗೆ, ಸಿ ಇಂದ ಎ ಗೆ. ಅಂದ್ರೆ ಒಂದು ವರ್ಟೆಕ್ಸ್ ಇದೆ ಅಂತ ಅಂದ್ರೆ ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಏನಿರಬೇಕು, ಎಡ್ಜ್ ಇರಬೇಕು. ಅದನ್ನ ಏನಂತ ಕರಿತೀವಿ ನಾವು, ಕಂಪ್ಲೀಟ್ ಗ್ರಾಫ್ ಅಂತ ಕರಿತೀವಿ. ಸೊ ಈಗ ಅವ್ರು ಹೇಳ್ತಾ ಇರೋದೇನು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ವರ್ಟಿಸಿಸ್ ಇರುವಂತ ಗ್ರಾಫ್ ಅನ್ನ ತಗೊಳ್ಳಿ ವಿತ್ ಆಡ್ ನಂಬರ್ ಆಫ್ ಎಡ್ಜಸ್ ಅಂತ ತಗೊಂಡಿದ್ರೆ. ಸೊ 3 ವರ್ಟಿಸಿಸ್ ಇರೋದನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ n of n-1 divided by 2 ನಂಬರ್ ಆಫ್ ಎಡ್ಜಸ್ ಅಂತ ಹೇಳಿದಾರಲ್ವಾ, ಸೊ ಇಲ್ಲಿ ಅಪ್ಲೈ ಮಾಡೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ಇವಾಗ n ವ್ಯಾಲ್ಯೂ ಏನು, 3, 1, 2, 3. ಸೊ 3 of 3 - 1 divided by 2 ಅಂದ್ರೆ ಎಷ್ಟಾಗುತ್ತೆ, 3 - 2. ಸೊ 3 - 1 will be 2. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ, 3. ಸೊ ಇವಾಗ ಎಷ್ಟು ಎಡ್ಜ್ ಇರೋದು, 1, 2, 3 ಎಡ್ಜ್ ಅಲ್ವಾ, ಕರೆಕ್ಟ್ ಆಗಿದೆ. 3 ಎಡ್ಜ್ ಗಳು ಕರೆಕ್ಟ್ ಆಗಿದೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಯಾವುದರಲ್ಲಿ, ಎ ಕಂಪ್ಲೀಟ್ ಗ್ರಾಫ್ G of n vertices has n of n-1 edge. Next, since the degree of each vertex in a graph G is n-1. ಸೊ ಡಿಗ್ರಿ ಅಂತ ಅಂದ್ರೆ ಹೇಳ್ಕೊಡ್ತೀನಿ. ಅದೇ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ, ಎ ಬಿ ಸಿ. ಸರಿನಾ? ಸೊ ಈಗ ನನ್ನ ಹತ್ರ ಎಷ್ಟು ವರ್ಟಿಸಿಸ್ ಗಳಿರೋದು, 3 ವರ್ಟಿಸಿಸ್ ಗಳಿದಾವೆ. ಸೊ ಈಗ ಏನು ಡಿಗ್ರಿ ಏನಾಗಿರುತ್ತೆ, ಡಿಗ್ರಿ ಅಂತ ಅಂದ್ರೆ ಸಿಂಪಲ್, ಎಷ್ಟು ಎಡ್ಜ್ ಗಳು ಕನೆಕ್ಟ್ ಆಗಿದಾವೆ ಅಂತ. ಎ ಗೆ ಎಷ್ಟು ಎಡ್ಜ್ ಕನೆಕ್ಟ್ ಆಗಿದೆ, 2. ಸೊ ಇದರ ಡಿಗ್ರಿ 2. ನೆಕ್ಸ್ಟ್ ಬಿ ಗೂ ಕೂಡ 2 ಎಡ್ಜ್ ಗಳು, ಸೊ 2. ನೆಕ್ಸ್ಟ್ ಸಿ ಗೂ ಕೂಡ 2 ಎಡ್ಜ್ ಕನೆಕ್ಟ್ ಆಗಿದೆ, ಸೊ ಡಿಗ್ರಿ ವಿಲ್ ಬಿ 2. ಸೊ ಇದನ್ನ ಫಾರ್ಮುಲಾ ಅಪ್ಲೈ ಮಾಡಿ n-1. ಸೊ ಈಗ ಎದು ನಮಗೆ ಏನಾದ್ರೂ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಡ್ಜಸ್ ಗೊತ್ತಾಗಬೇಕು ಅಂತಂದ್ರೆ ಟೋಟಲ್ ಎಷ್ಟು ವರ್ಟಿಸಿಸ್ ಇರೋದು ಗ್ರಾಫ್ ಅಲ್ಲಿ, 3. ಸೊ 3 - 1 which will be equal to 2. ಸೊ ನೋಡಿ n-1 ಫಾರ್ಮುಲಾನ ಅಪ್ಲೈ ಮಾಡಿದ್ರು ಕೂಡ ಅದೇ ಬರುತ್ತೆ. ಸೊ ಅದನ್ನೇ ಹೇಳ್ತಾ ಇರೋದೇನು, ಒಂದು ವರ್ಟೆಕ್ಸ್ ಗೆ ಮ್ಯಾಕ್ಸಿಮಮ್ ಎಷ್ಟು ಡಿಗ್ರಿ ಇರಬಹುದು, n-1. ನೆಕ್ಸ್ಟ್ ಬೈ ಹ್ಯಾಂಡ್ ಶೇಕಿಂಗ್ ಥಿಯರಮ್. ಹ್ಯಾಂಡ್ ಶೇಕಿಂಗ್ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ, ನಾನಲ್ಲಿ ತೋರಿಸಿದ್ನಲ್ಲ ಗ್ರಾಫ್, ಸೊ ಆ ಗ್ರಾಫ್ ಅಲ್ಲಿ ಇರುವಂತ ಎಲ್ಲಾ ವರ್ಟೆಕ್ಸ್ ಗಳ ಡಿಗ್ರಿಯನ್ನ ನಾವು ಸಮ್ ಮಾಡಿದ್ರೆ ವಿಚ್ ವಿಲ್ ಬಿ ಈಕ್ವಲ್ ಟು 2 × e ಅಂತಂದ್ರೆ 2 ಪಟ್ಟು ಎಡ್ಜ್ ಗಳಾಗಿರ್ತವೆ ಅಂತ ಹೇಳ್ತಾ ಇದೆ. ಸೊ ಇವಾಗ ಡಿಗ್ರಿಯನ್ನ ಸಮೇಷನ್ ಮಾಡ್ತಾ ಹೋಗೋಣ. ಅದೇ ಎಕ್ಸಾಂಪಲ್ ಎ ಬಿ ಸಿ ಅಲ್ವಾ, ಸೊ ಡಿಗ್ರಿ ಎಷ್ಟಿತ್ತು, 2, 2, 2. ಸೊ 2 + 2 + 2 ಏನಾಗುತ್ತೆ, 6. ಸೊ ಅದು ಯಾವ್ದಕ್ಕೆ ಈಕ್ವಲ್ ಆಗಬೇಕು, 2 × e ಗೆ. ಸೊ ಟೋಟಲ್ ಎಷ್ಟು ಎಡ್ಜ್ ಗಳಿರೋದು, 1, 2, 3. ಸೊ 3 ಎಡ್ಜಸ್ ಅಂತಂದ್ರೆ 2 × 3 will be equal to 6. ಸೊ 6 = 6. ಸೊ ಏನು, ಡಿಗ್ರಿ ಆಫ್ ಆಲ್ ದಿ ವರ್ಟಿಸಸ್ ವಿಲ್ ಬಿ ಈಕ್ವಲ್ ಟು 2 times ದಿ ಟೋಟಲ್ ನಂಬರ್ ಆಫ್ ಎಡ್ಜಸ್. ಸೊ ಅದನ್ನ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದೆ ಹ್ಯಾಂಡ್ ಶೇಕಿಂಗ್ ಥಿಯರಮ್. ಸೊ ಅದ್ರ ಪ್ರಕಾರ ಟೋಟಲ್ ನಂಬರ್ ಆಫ್ ವರ್ಟಿಸಿಸ್ ಗಳು ಎಷ್ಟಿದಾವೆ ಅಂತ ಗೊತ್ತಾಗ್ಬೇಕಲ್ವಾ. ಎಷ್ಟಿರೋದು, ದೇರ್ ಆರ್ n ವರ್ಟಿಸಿಸ್. ಸೊ ಟೋಟಲ್ ಎಷ್ಟು ವರ್ಟಿಸಿಸ್ ಇರೋದು, n ವರ್ಟಿಸಿಸ್. ಡಿಗ್ರಿ ಆಫ್ ಈಚ್ ವರ್ಟಿಸಿಸ್ ಏನಾಗಿರುತ್ತೆ, n-1. ಸೊ n × n-1 will be equal to 2e. ಸೊ ಈಗ 2 ಅನ್ನ ಕೆಳಗಡೆ ತಗೊಂಡ್ಬರ್ತೀನಿ, ಅಂದ್ರೆ ಈ ಕಡೆ ತಂದಾಗ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇವಾಗ ಎಡ್ಜ್ ವ್ಯಾಲ್ಯೂ ಸಿಕ್ತು. ಎಡ್ಜ್ ವಿಲ್ ಬಿ ಈಕ್ವಲ್ ಟು n of n-1 whole divided by 2. ಸೊ ಈಗ a Hamiltonian circuit in graph G has n number of edges. Therefore, the number of edges in Hamiltonian circuit cannot exceed n-1 whole divided by 2. ಸೊ ಇದನ್ನ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದು.
ಸೊ ಒಂದು ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ನಂಬರ್ ಆಫ್ ಎಡ್ಜಸ್ ಇರ್ತವೆ n-1 ಹೋಲ್ ಡಿವೈಡೆಡ್ ಬೈ 2. ಸೊ ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗ ನಾನು ಇಲ್ಲೊಂದು ಸೈಕಲ್ ಅನ್ನ ತಗೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಎಡ್ಜ್ ರೆಪ್ರೆಸೆಂಟೇಷನ್ ಅನ್ನ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಇದೆ ನೋಡಿ. ಇವಾಗ ಫಸ್ಟ್ 1 ಎಲ್ಲಿದೆ, ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಇದೆ. ಸೊ 1 ಇಂದ 2 ಹೋಗ್ತೀನಿ, ನೆಕ್ಸ್ಟ್ 2 ಇಂದ 3, ನೆಕ್ಸ್ಟ್ 3 ಇಂದ 4, ನೆಕ್ಸ್ಟ್ 4 ಇಂದ 5, ನೆಕ್ಸ್ಟ್ 5 ಇಂದ 6, ನೆಕ್ಸ್ಟ್ 6 ಇಂದ 7, ನೆಕ್ಸ್ಟ್ 7 ಇಂದ 8, ನೆಕ್ಸ್ಟ್ 8 ಇಂದ 9. ಸೊ 9 ಆದ ತಕ್ಷಣ ನಾನು ವಾಪಸ್ 1 ಇಂದ ಶುರು ಮಾಡ್ತೀನಿ. ಸೊ ಈಗ ನೀವಿಲ್ಲಿ ನೋಡಿದ್ರೆ ಟೋಟಲ್ ಒಂದು ಸೈಕಲ್ ಇದೆ ಅಥವಾ ಒಂದು ಸರ್ಕಲ್ ಇದೆ ಅಂತಂದ್ರೆ ಅದ್ರ ಡಿಗ್ರಿ ಎಷ್ಟಾಗಿರುತ್ತೆ, 2π ಅಂತಂದ್ರೆ 360 ಡಿಗ್ರಿ ಇರುತ್ತೆ ಅಲ್ವಾ, 2π. ಈಗ ನಾನು ಬರೀ ಈ ಮೇಲ್ಗಡೆ ಹಾಫ್ ಅನ್ನ ತಗೊಂತೀನಿ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, 2π ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗಿ ಪೈ ಮಾತ್ರ ಉಳ್ಕೊಂತು. ಅಂದ್ರೆ 360 ಡಿವೈಡೆಡ್ ಬೈ 5 ವಿಚ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಸರಿನಾ? ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಮೇಲ್ಗಡೆ ಪಾರ್ಟ್ ಏನಾಗಿದೆ, ಇಲ್ಲಿ 1 2 3 4 ಪೀಸ್ಗಳಾಗಿ ಡಿವೈಡ್ ಆಗಿದೆ. ಸೊ ಇವಾಗ ನಾನು ಒಂದೊಂದೇ ಪೀಸ್ ಅನ್ನ ತಗೊಂತೀನಿ. ಸೊ ಒಂದು ಪೀಸ್ ತಗೊಂಡ್ರೆ ಏನಾಗುತ್ತೆ, ಪೈ ಬೈ 4 ಅಲ್ವಾ. ಯಾಕಂತಂದ್ರೆ ಇದು ಅಷ್ಟೊಂದು ಕೂಡ ಅಂತಂದ್ರೆ ಈ ಹಾಫ್ ಏನ್ ಸರ್ಕಲ್ ಇದೆ, ಹಾಫ್ ಸರ್ಕಲ್ ಸೆಮಿ ಸರ್ಕಲ್ ಏನ್ ವ್ಯಾಲ್ಯೂ ಆಗಿರುತ್ತೆ, ಪೈ ಈಸ್ ಈಕ್ವಲ್ ಟು 180. ಸೊ ಈಗ 4 ಪೀಸ್ಗಳಿರೋದ್ರಿಂದ ಪೈ ಡಿವೈಡೆಡ್ ಬೈ 4 ಅಂತ ತಗೊಂತೀನಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಿಂಗೆ ಕೈ ಇಟ್ಕೊಂಡು ಒಂಚೂರು ರೈಟ್ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತೀನಿ. ಸೊ ಕ್ಲಾಕ್ ವೈಸ್ ರೊಟೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರುವಂತ 2 ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 3 ಇಲ್ಲಿಗೆ ಹೋಗುತ್ತೆ, ಇಲ್ಲಿರುವಂತ 3 ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 5 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ಈ ತರ ಈ ಸೈಡ್ ಬರಿತಾ ಹೋಗ್ತೀನಿ. ಸೊ ಇದನ್ನ ಇಲ್ಲಿ ಮೇಲ್ಗಡೆ ಬರಿತಾ ಹೋಗ್ಬೋದು. ಸೊ ಇಲ್ಲಿ ಕ್ಯಾಮ್ರಾ ಬರಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಈ ಸೈಡ್ ಬರಿತಾ ಹೋಗ್ತೀನಿ. ಇಲ್ಲಿ ಈ ಕಡೆ ಪಕ್ಕದಾಗ ಬರ್ಕೊಂತ ಹೋಗೋಣ. 5 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ, 7 ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ 9 ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ 8 ಇದೇನು ಬರುತ್ತೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ 6 ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 4 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ಸೊ ಏನು, ಫಾರ್ 1 ರೊಟೇಷನ್ ಪೈ ಬೈ 4 1 ರೊಟೇಷನ್ ಅನ್ನ ಮಾಡಿದ್ದೀನಿ. ಸೊ ಅದನ್ನ ಇಲ್ಲಿ ಬರಿತಾ ಹೋಗಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನಿತ್ತು, 1 ಇಂದ 2ಗೆ, ನೆಕ್ಸ್ಟ್ 2 ಇಂದ 3, ನೆಕ್ಸ್ಟ್ 4 5 6 7 8 9, ಮತ್ತೆ 1 ಇಂದ ವಾಪಸ್ ಶುರು ಮಾಡಿದ್ದು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಸೊ ಈಗ ಮತ್ತೆ ಏನ್ ಮಾಡಿದ್ವಿ, ರೊಟೇಷನ್ ಆದ್ಮೇಲೆ 1 ಇಂದಾನೆ ಶುರು ಮಾಡಿದ್ವಿ. ಸೊ 2 ಜಾಗದಲ್ಲಿ ಏನಿದೆ 4 ಇದೆ, ನೆಕ್ಸ್ಟ್ 3 ಜಾಗದಲ್ಲಿ ಏನಿದೆ 2 ಇದೆ, 4 ಜಾಗದಲ್ಲಿ ಏನಿದೆ 6 ಇದೆ, ನೆಕ್ಸ್ಟ್ 5 ಜಾಗದಲ್ಲಿ ಏನಿದೆ 3 ಇದೆ, ನೆಕ್ಸ್ಟ್ 6 ಜಾಗದಲ್ಲಿ ಏನಿದೆ 8 ಇದೆ ಅಪ್ಡೇಟ್ ಆಗಿರುವಂತದ್ದು, ನೆಕ್ಸ್ಟ್ 7 ಜಾಗದಲ್ಲಿ ಏನಿದೆ 5 ಇದೆ, ನೆಕ್ಸ್ಟ್ 8 ಜಾಗದಲ್ಲಿ ಏನಿದೆ 9 ಇದೆ, 9 ಜಾಗದಲ್ಲಿ 7 ಇದೆ, ನೆಕ್ಸ್ಟ್ ಮೊದಲಿಂದ ಶುರು ಮಾಡ್ಬೇಕು 1 ಇಂದ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಎರಡೆರಡು ರೊಟೇಟ್ ಮಾಡ್ತೀನಿ. ಸೊ ಇವಾಗ ಪೈ ಬೈ 4 ಇಲ್ಲಿ 4 ಪಾರ್ಟ್ಗಳಿತ್ತು, ಪೈ ಬೈ 4 ರೊಟೇಟ್ ಮಾಡಿದ್ದೆ ಅಲ್ವಾ, 1 ಪಾರ್ಟ್ ಮಾತ್ರ. ಸೊ ಈಗ ಏನ್ ಮಾಡ್ತೀನಿ, ಈ ಹಾಫ್ ಪಾರ್ಟ್ ಪೈ ಬೈ 2 ರೊಟೇಟ್ ಮಾಡ್ತೀನಿ. ಒಂದ್ಸಲಿ ಪೈ ಬೈ 4, ನೆಕ್ಸ್ಟ್ ಪೈ ಬೈ 2. ಸೊ ಪೈ ಬೈ 2 ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರುವಂತ 2 ಇಲ್ಲಿ 5 ಹತ್ರ ಬರುತ್ತೆ, ಹೊಸ ವ್ಯಾಲ್ಯೂ ಬಂತು, ಇಲ್ಲಿಗೆ ಬಂತು. ಇಲ್ಲಿದ್ದಂತ 2 ಏನಾಯ್ತು ಇಲ್ಲಿಗೆ ಹೋಯ್ತು. ನೆಕ್ಸ್ಟ್ ಇಲ್ಲಿದ್ದಂತ 3 ಏನಾಗುತ್ತೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 5 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 7 ಏನಾಗುತ್ತೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 9 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 8 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 6 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 4 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂಸ್ ಬರೀರಿ. 1 ಜಾಗದಲ್ಲಿ 1 ಇದೆ, ನೆಕ್ಸ್ಟ್ 2 ಜಾಗದಲ್ಲಿ ಏನ್ ಬಂತು ಇವಾಗ ಅಪ್ಡೇಟೆಡ್ ವ್ಯಾಲ್ಯೂ 6, ನೆಕ್ಸ್ಟ್ 3 ಜಾಗದಲ್ಲಿ ಏನ್ ಬಂದಿದೆ 4, ನೆಕ್ಸ್ಟ್ 4 ಜಾಗದಲ್ಲಿ ಏನ್ ಬಂದಿದೆ 8, ನೆಕ್ಸ್ಟ್ 5 ಜಾಗದಲ್ಲಿ ಏನ್ ಬಂದಿದೆ ಅಪ್ಡೇಟೆಡ್ 2, ನೆಕ್ಸ್ಟ್ 6 ಜಾಗದಲ್ಲಿ ಏನ್ ಬಂದಿದೆ ಅಪ್ಡೇಟೆಡ್ 9, ನೆಕ್ಸ್ಟ್ 7 ಜಾಗದಲ್ಲಿ ಅಪ್ಡೇಟೆಡ್ ಏನ್ ಬಂದಿದೆ 3, ನೆಕ್ಸ್ಟ್ 8 ಜಾಗದಲ್ಲಿ ಏನ್ ಬಂದಿದೆ 7, ನೆಕ್ಸ್ಟ್ 9 ಜಾಗದಲ್ಲಿ ಏನ್ ಬಂದಿದೆ 5, ಮತ್ತೆ 1 ಇಂದ ಶುರು ಮಾಡ್ತೀವಿ. ಸೊ ಈಗ ಫಸ್ಟ್ ಏನ್ ಮಾಡಿದೆ, ಪೈ ಬೈ 4 ರೊಟೇಟ್ ಮಾಡಿದೆ, ನೆಕ್ಸ್ಟ್ ಪೈ ಬೈ 2 ಅಂತ ಅಂದ್ರೆ ಫಸ್ಟ್ 1 ಪೀಸ್, ನೆಕ್ಸ್ಟ್ 2 ಪೀಸ್ ರೊಟೇಟ್ ಮಾಡಿದೆ, ನೆಕ್ಸ್ಟ್ ಇವಾಗ 3 ಪೀಸ್ಗಳನ್ನ ರೊಟೇಟ್ ಮಾಡ್ತೀವಿ. ಸೊ ಏನಾಗುತ್ತೆ, ಇಲ್ಲಿರುವಂತ 2 ಇಲ್ಲಿಗೆ ಹೋಗುತ್ತೆ, ಯಾಕೆ 1 2 3, ಸೊ 3 ಪೀಸ್ ಅಲ್ವಾ, ಸೊ ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿರುವಂತ 3 ಇದ್ರ ಜೊತೆ ಸೇರುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 5 ಇದ್ರ ಜೊತೆ, ನೆಕ್ಸ್ಟ್ ಇಲ್ಲಿರುವಂತ 7 ಇದ್ರ ಜೊತೆ ಸೇರುತ್ತೆ, ಇಲ್ಲಿ 9 ಇದೆ ಅದು ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 8 ಇದ್ರ ಜೊತೆ ಸೇರ್ಕೊಳ್ಳುತ್ತೆ, ಇಲ್ಲಿರುವಂತ 6 ಇದ್ರ ಜೊತೆ ಸೇರ್ಕೊಳ್ಳುತ್ತೆ, ನೆಕ್ಸ್ಟ್ ಇಲ್ಲಿರುವಂತ 4 ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಸೊ ಅವುಗಳನ್ನ ಅಪ್ಡೇಟೆಡ್ ವ್ಯಾಲ್ಯೂಸ್ ಬರೀರಿ. 1 ಜಾಗದಲ್ಲಿ 1 ಇದೆ, ಸೊ 2 ಜಾಗದಲ್ಲಿ ಅಪ್ಡೇಟ್ ಆಗಿರುವಂತದ್ದೇನು 8, ನೆಕ್ಸ್ಟ್ 3 ಜಾಗದಲ್ಲಿ ಅಪ್ಡೇಟ್ ಆಗಿರುವಂತದ್ದು 6, 4 ಜಾಗದಲ್ಲಿ ಅಪ್ಡೇಟ್ ಆಗಿರೋದು 9, 5 ಜಾಗದಲ್ಲಿ ಅಪ್ಡೇಟ್ ಆಗಿರೋದು 4, 6 ಜಾಗದಲ್ಲಿ ಅಪ್ಡೇಟ್ ಆಗಿರೋದು 7, 8 ಜಾಗದಲ್ಲಿ
7 ಜಾಗದಲ್ಲಿ ಅಪ್ಡೇಟ್ ಆಗಿರುವಂತದ್ದು 2, 8 ಜಾಗದಲ್ಲಿ ಅಪ್ಡೇಟ್ ಆಗಿರುವಂತದ್ದು 5, 9 ಜಾಗದಲ್ಲಿ ಅಪ್ಡೇಟ್ ಆಗಿರುವಂತದ್ದು 3 ಮತ್ತೆ 1 ಇಂದ ಶುರು ಮಾಡಬೇಕು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಏನ್ ಮಾಡಿದೆ π/4 ಅಂತಂದ್ರೆ 1 ಪೀಸ್ ರೊಟೇಟ್ ಮಾಡಿದೆ. ನೆಕ್ಸ್ಟ್ 2 ಪೀಸ್ ಅನ್ನ ರೊಟೇಟ್ ಮಾಡಿದೆ π/4. ನೆಕ್ಸ್ಟ್ 3 ಪೀಸ್ ಅನ್ನ ರೊಟೇಟ್ ಮಾಡಿದೆ. ಸೊ ಇವಾಗ ಏನ್ ಮಾಡ್ತೀನಿ 4 ಪೀಸ್ 1 2 3 4. ಸೊ 4 ಪೀಸ್ ಅನ್ನು ರೊಟೇಟ್ ಮಾಡಿದೆ ಅಂದ್ರೆ 1 2 3 4. ಸೊ 4 ಪೀಸ್ ರೊಟೇಟ್ ಮಾಡಿದೆ ಅಂದ್ರೆ ಏನಾಗುತ್ತೆ ಪೈ ರೊಟೇಟ್ ಆದಂಗೆ ಆಗುತ್ತೆ. ಸೊ 180 ಡಿಗ್ರಿ ರೊಟೇಷನ್ ಆದಂಗೆ ಆಗುತ್ತೆ. ಸೊ ಇಲ್ಲಿರುವಂತ 2 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ 3 ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 5, ನೆಕ್ಸ್ಟ್ 7 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 9 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 8, ನೆಕ್ಸ್ಟ್ ಇಲ್ಲಿರುವಂತ 6 ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿರುವಂತ 4 ಇಲ್ಲಿಗೆ ಬರುತ್ತೆ. ಸೊ ಇವಾಗ ನೋಡಿ ಏನಾಯ್ತು, ಇಲ್ಲಿದ್ದಂತ 2 ಇಲ್ಲಿಗೆ ಹೋಗಿದೆ. ಸೊ 180 ಡಿಗ್ರಿ ರೊಟೇಟ್ ಆಗಿದೆ ಅಂತ ಅರ್ಥ. ಸೊ ಬರಿತಾ ಹೋಗಿ 1 ಜಾಗದಲ್ಲಿ ಏನಿದೆ 1 ಇದೆ. ಸೊ 2 ಜಾಗದಲ್ಲಿ 9, ನೆಕ್ಸ್ಟ್ 3 ಜಾಗದಲ್ಲಿ 8 ಬಂದಿದೆ. ನೆಕ್ಸ್ಟ್ 4 ಜಾಗದಲ್ಲಿ 7, ನೆಕ್ಸ್ಟ್ 5 ಜಾಗದಲ್ಲಿ 6 ಬಂದಿದೆ. 6 ಜಾಗದಲ್ಲಿ 5 ಬಂದಿದೆ. ನೆಕ್ಸ್ಟ್ 7 ಜಾಗದಲ್ಲಿ 4 ಬಂದಿದೆ. ನೆಕ್ಸ್ಟ್ 8 ಜಾಗದಲ್ಲಿ 3, 9 ಜಾಗದಲ್ಲಿ 2 ಬಂದಿದೆ ಮತ್ತೆ 1 ಜಾಗದಲ್ಲಿ 1. ಸೊ ಇವಾಗ ನೋಡಿದ್ರೆ ಇಲ್ಲಿ ಮೊದಲನೇದು ಮತ್ತೆ 5ನೇದನ್ನ 1 2 3 4 5 6 7 8 1 ಅದ್ರ ಉಲ್ಟಾ ನೋಡಿ 1 2 3 4 5 6 7 8 1. ಸೊ ಇವಾಗ ಏನಾಯ್ತು ಇವೆರಡು ಕೂಡ ಸೇಮ್ ಆದಂಗೆ ಆಯ್ತು ಬಿಕಾಸ್ ಆಫ್ 180 ಡಿಗ್ರಿ ರೊಟೇಷನ್ ಅಂತಂದ್ರೆ ಪೈ ರೊಟೇಷನ್ ಆದಂಗೆ ಆಯ್ತು. ಸೊ 180 ಡಿಗ್ರಿ ರೊಟೇಷನ್ ಆದಾಗ ನಮಗೆ ಸೇಮ್ ಬರುತ್ತೆ ಅಂತ ಅರ್ಥ. ಸೊ ಇವಾಗ ಪಾಲಿಗಾನಲ್ ಪ್ಯಾಟರ್ನ್ ಕ್ಲಾಕ್ ವೈಸ್. ಸೊ ಪಾಲಿಗಾನಲ್ ಪ್ಯಾಟರ್ನ್ ಅನ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಹೋಗಿ. ಫಸ್ಟ್ ಏನ್ ಮಾಡಿದ್ವಿ 2π/8. ಸೊ 2π ಅಂತ ಅಂದ್ರೆ ಎಷ್ಟು 2π ಅಂತ ಅಂದ್ರೆ 360 ಡಿವೈಡೆಡ್ ಬೈ n-1 ಅಂತ ಅರ್ಥ, ಸರಿನಾ? ಸೊ n-1 ಅಂತ ಬಂದಾಗ ಟೋಟಲ್ ಎಷ್ಟು ವರ್ಟಿಸಿಸ್ ನಾವು ಯೂಸ್ ಮಾಡಿದ್ದು 1 2 3 4 5 6 7 8 9. ಸೊ 9 ವರ್ಟಿಸಿಸ್ ಆಗಿರೋದ್ರಿಂದ 9 - 1 ಏನಾಗುತ್ತೆ 2π/9 - 1 ಅಂತಂದ್ರೆ 8 ಆಯ್ತು. ಸೊ 1 × 2π/8, 2 × 2π/8, 3 × 2π/8. ಸೊ 8 ಹೆಂಗ್ ಬಂತು ನಮಗೆ n-1. ಸೊ 2π ಅಂತ ಅಂದ್ರೇನು 360 ಡಿಗ್ರಿ ಹೋಲ್ ಸರ್ಕಲ್ ಅನ್ನು ತಗೊಂಡಿರೋದಲ್ವಾ, ಅದಕ್ಕೋಸ್ಕರ. Each rotation produces the Hamiltonian circuit that has no edge in common with the previous one. So previous one ಗಿನ್ನ ಕಾಮನ್ ಇರುವಂತ ಎಡ್ಜ್ ಗಳು ಯಾವ ಪ್ರೊಡ್ಯೂಸ್ ಆಗಲ್ಲ ಎಕ್ಸೆಪ್ಟ್ 1 ಮತ್ತೆ 1 ಅಲ್ವಾ. ಸೊ ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಗೆ ಸೇಮ್ ಇದಾವ, ಇಲ್ಲ ಡಿಫರೆಂಟ್ ಇದಾವೆ. ಸೊ ಆ ರೀತಿ ಪ್ರೊಡ್ಯೂಸ್ ಆಗಿದೆ ಎಡ್ಜ್ ಗಳು. ನೆಕ್ಸ್ಟ್ ಕೀಪ್ ದ ವರ್ಟಿಸಿಸ್ ಫಿಕ್ಸ್ಡ್, ರೊಟೇಟ್ ದ ಪಾಲಿಗಾನಲ್ ಪ್ಯಾಟರ್ನ್ ಕ್ಲಾಕ್ ವೈಸ್. ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಅಂತಂದ್ರೆ ವರ್ಟಿಸಿಸ್ ಗಳನ್ನ ಫಿಕ್ಸ್ ಆಗಿ ಇಟ್ಕೊಂಡು ರೊಟೇಟ್ ಮಾಡ್ತಾ ಇದೀವಿ. ವರ್ಟಿಸಿಸ್ ಗಳನ್ನ ಫಿಕ್ಸ್ ಆಗಿ ಇಟ್ಕೊಂಡು ನಾವು ಪಾಲಿಗಾನಲ್ ಅನ್ನ ನಾವು ರೊಟೇಟ್ ಮಾಡ್ತಾ ಇದೀವಿ. ಸೊ ಇವಾಗ ಏನಾಯ್ತು 360 ಡಿವೈಡೆಡ್ ಬೈ n-1. ಸೊ ಅದನ್ನೇ ನಾನು ಇಲ್ಲಿ ಬರ್ದಿರೋದು 360/n-1 ಇಂಟು 2 × 360/n-1, 3 × 360/n-1 ಅಪ್ ಟು ಎಲ್ಲಿವರೆಗೂ ಹೋಗ್ತೀವಿ ನೋಡಿ. ನಾನು ಅವಾಗಲೇ ಹೇಳಿದ್ದೆ n-1 ನಂಬರ್ ಆಫ್ ಎಡ್ಜಸ್ ಗಳಿರ್ತವೆ ಒಂದು ಯಾವುದೇ ಒಂದು ಗ್ರಾಫ್ ಅನ್ನ ತಗೊಂಡ್ರೆ ಅಂತ ಹೇಳಿದ್ದೆ. ಕಂಪ್ಲೀಟ್ ಗ್ರಾಫ್ ಅನ್ನ ತಗೊಂಡ್ರೆ n-1 ನಂಬರ್ ಆಫ್ ಎಡ್ಜಸ್ ಇರ್ತವೆ ಅಂತ ಅರ್ಥ. ಸೊ ಇಲ್ಲಿ n-1 × 360/n-1 ಆಗ್ಬೇಕಿತ್ತು. ಏನಾಗ್ಬೇಕಿತ್ತು ಈ ಜಾಗದಲ್ಲಿ n-1 × 360 ಡಿವೈಡೆಡ್ ಬೈ n-1 ಆಗ್ಬೇಕಿತ್ತು. ಸೊ ಈಗ ನಾವು ಯಾವುದಕ್ಕೆ ಕಂಡುಹಿಡಿತಾ ಇರೋದು ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್. ಸೊ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಇನ್ ಕಂಡೀಷನ್ ಗೊತ್ತು ಏನು, ದಿ ನಂಬರ್ ಆಫ್ ಎಡ್ಜಸ್ ಇನ್ ದ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಕೆನಾಟ್ ಎಕ್ಸೀಡ್ n-1/2 ಅಂತ ಹೇಳಿದ್ದಾರೆ. ಸೊ ಇವಾಗ n ಜಾಗದಲ್ಲಿ ಏನ್ ಬಂತು ನನಗೆ n-1/2 ಬಂದಂಗಾಯ್ತು. ಸೊ n-1 ಡಿವೈಡೆಡ್ ಬೈ 2 -1 ಇಂಟು 360/n-1 ಆದಂಗಾಯ್ತು. ಸೊ ಇವಾಗ ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ n. ಸೊ ಇವಾಗ ಏನಾಗುತ್ತೆ ಇಲ್ಲಿ ನೋಡಿ ಡಿನಾಮಿನೇಟರ್ 2 ಇದೆ n-1 ಗೆ. ಸೊ ಇಲ್ಲಿ -1 ಮಾತ್ರ ಇದೆ. ಸೊ ಇವಾಗ ಕಾಮನ್ ಡಿನಾಮಿನೇಟರ್ ಮಾಡ್ಕೊಂಡೆ ಅಂತ ಅಂದ್ರೆ ಏನಾಗುತ್ತೆ 2 ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಏನಾಯ್ತು n-1 -2 ಆದಂಗಾಯ್ತು. ಸಿಂಪ್ಲಿಫೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಅವಾಗ. ಸೊ -1 ಸೊ -1 -2 ಏನಾಗುತ್ತೆ -3 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರ್ದಿರೋದು n-3/2. ಸೊ n ಜಾಗದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು n-1 ಡಿವೈಡೆಡ್ ಬೈ 2 -1. ಸೊ n-1 ಜಾಗದಲ್ಲಿ n ಜಾಗದಲ್ಲಿ ಏನ್ ಬರುತ್ತೆ n-1 ಡಿವೈಡೆಡ್ ಬೈ 2 ಬರುತ್ತೆ. ಸೊ ಅವಾಗ ನನಗೆ ವ್ಯಾಲ್ಯೂ ಏನಾಯ್ತು n-3 ಹೋಲ್ ಡಿವೈಡೆಡ್ ಬೈ 2 ಇಂಟು 360/n-1. ಸೊ ಆ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಷ್ಟು ವರ್ಟಿಸಿಸ್ ಗಳಿದಾವೆ ಅಷ್ಟು ವರ್ಟಿಸಿಸ್. ಸೊ ದೇರ್ಫೋರ್ ದಿ ನಂಬರ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಎಷ್ಟು ಎಡ್ಜ್ ಗಳು ಬರ್ತವೆ ಅಂತಂದ್ರೆ n-3 ಡಿವೈಡೆಡ್ ಬೈ 2 +1. ಸೊ +1 ಅನ್ನ ನಾವು ಏನಕ್ಕೆ ಆಡ್ ಮಾಡಿದ್ವಿ ಅಂತಂದ್ರೆ ಒರಿಜಿನಲ್ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್.
ಸೊ ಫಸ್ಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತಲ್ಲ ಸೊ ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಇದನ್ನ ಏನಂತ ಕರಿಬಹುದು, ಒರಿಜಿನಲ್ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್. ಸರಿನಾ? ಸೊ ಒರಿಜಿನಲ್ ಹ್ಯಾಮಿಲ್ಟೋನಿಯನ್ ಸರ್ಕ್ಯೂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ n-3 ಡಿವೈಡೆಡ್ ಬೈ 2. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಎಷ್ಟು ಬಂತು ನಮಗೆ, n-3/2 ಬಂತಲ್ವಾ. ಸೊ n-3 ಡಿವೈಡೆಡ್ ಬೈ 2 ಪ್ಲಸ್ 1 ಅನ್ನ ಆಡ್ ಮಾಡ್ಬೇಕು. ಸೊ ಅವಾಗ ನಮಗೆ ಫೈನಲ್ ವ್ಯಾಲ್ಯೂ ಏನ್ ಬರುತ್ತೆ, n-1 ಡಿವೈಡೆಡ್ ಬೈ 2. ಸೊ ಅದನ್ನೇ ಪ್ರೂವ್ ಮಾಡಕ್ ಹೇಳಿದ್ದು, n-1 ಡಿವೈಡೆಡ್ ಬೈ 2 ನಂಬರ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ಸ್ ಇರ್ತವೆ ಅಂತ. ಸೊ ಅದನ್ನ ಪ್ರೂವ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.